ನಾಗಮಂಗಲದ ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇರಳ ಲಿಂಕ್ ಕೂಡ ಪಡ್ಕೊಳ್ತಾ ಇರೋ ಆರೋಪ ಇದು. ಬಂಧಿತ ಕೇರಳ ಮೂಲದ ಇಬ್ಬರ ಹಿನ್ನೆಲೆಯನ್ನ ಈಗ ಪೊಲೀಸರು ಬೆನ್ನತ್ತಿದ್ದಾರೆ. A44 ಆರೋಪಿ ಯೂಸಫ್ ಮತ್ತು A61 ಆರೋಪಿ ನಾಸಿರ್ ಮೂಲದ ಬಗ್ಗೆ ಈಗ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಇಂಟರ್ನಲ್ ಸೆಕ್ಯೂರಿಟಿಗೆ ಮಾಹಿತಿಯನ್ನ ಮಂಡ್ಯ ಎಸ್ಪಿ ಕಳುಹಿಸಿದ್ದಾರೆ. ಇಬ್ಬರು ನಿಷೇಧಿತ PFI ಸಂಘಟನೆಯವರ ಅಲ್ಲವಾ ಅನ್ನೋದು ಮೊದಲನೇದಾಗಿ ಖಾತ್ರಿಯಾಗಬೇಕಾಗಿದೆ. ಯಾವುದಾದ್ರೂ ಪ್ರಕರಣಗಳು ಈ ಇಬ್ಬರ ಮೇಲೆ ಈ ಹಿಂದೆ ಇದೆಯಾ, ಇಂತಹದ್ದೇ ಕೃತ್ಯಗಳಲ್ಲಿ ಇವರು ಭಾಗಿಯಾಗಿರುವಂಥವರ ಮಾಹಿತಿ ಸಂಗ್ರಹಕ್ಕಾಗಿ ಈಗ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಮುಂದಾಗಿದ್ದಾರೆ. ಇವರು ಕೇರಳ ಮೂಲದ ಲಿಂಕ್ ಪಡ್ಕೊಂಡಿದ್ದಾರಾ, PFIನಲ್ಲಿ ನಿಷೇಧಿತ PFIನಲ್ಲಿ ಇವರೇನಾದರೂ ಇದ್ದಂತಹ ವ್ಯಕ್ತಿಗಳ ಈ ಹಿಂದೆ ಬೇರೆ ಯಾವುದಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರಾ ಇತ್ಯಾದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಹಿತಿ ಸಂಗ್ರಹಕ್ಕಾಗಿ ಮುಂದಾಗಿದ್ದಾರೆ. SP ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಇಂಟರ್ನಲ್ ಸೆಕ್ಯೂರಿಟಿಗೆ ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ. ಆರೋಪಿಗಳಾದಂತಹ ಯೂಸಫ್ ಮತ್ತು ನಾಸಿರ್, A44 ಯೂಸಫ್, A61 ನಾಸಿರ್ ಇವರಿಬ್ಬರು ಕೂಡ ಕೇರಳ ಮೂಲದವರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಈ ಕೋಮುಗಲಭೆ ಪ್ರಕರಣಕ್ಕೆ ಈಗ ಕೇರಳ ಲಿಂಕ್ ಸಿಗ್ತಾ ಇರೋದ್ರ ಬಗ್ಗೆ ಏನು ಅನುಮಾನಗಳು, ಯಾವ ಆಂಗಲ್ನಲ್ಲಿ ಈಗ ತನಿಖೆ ಆಗ್ತಾ ಇದೆ? ದಿವ್ಯಾ, ಏನು ಯೂಸಫ್ ಮತ್ತು ನಾಸಿರ್ ಏನಿದ್ದಾರೆ ಇವರಿಬ್ಬರು ಕೂಡ ಕೇರಳ ಮೂಲದವರು. ಕಳೆದ 4-5 ವರ್ಷಗಳಿಂದಷ್ಟೇ ಕೂಡ ನಾಗಮಂಗಲಕ್ಕೆ ಬಂದಿರ್ತಾರೆ. ನಾಗಮಂಗಲದಲ್ಲಿ ಓರ್ವ ಬೇಕರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಇನ್ನೋರ್ವ ಪ್ರಾವಿಸರ್ ಸ್ಟೋರನ್ನು ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಇವರಿಬ್ಬರು ಕೂಡ ಈ ಗಲಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಕೂಡ ಸ್ಪಷ್ಟವಾಗಿ ಒಂದಷ್ಟು CCTV ವಿಜುವಲ್ಸ್ ಮತ್ತು ಮೊಬೈಲ್ ಫುಟೇಜಲ್ಲಿ ಕೂಡ ದೊರಕಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಅವರಿಬ್ಬರನ್ನು ಕೂಡ ಬಂಧನವಾಗಿದೆ. ಮೇಲ್ನೋಟಕ್ಕೆ ಇವರು ನಿಷೇಧಿತ PFIನಲ್ಲಿ ಎಲ್ಲಿ ಸದಸ್ಯರಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅಲ್ಲಿಗೆ ಸಕ್ರಿಯವಾಗಿ ತೊಡಸ್ಕೊಂಡಿದ್ರು ಅಂತೇಳಿ ಇದೀಗ ವಿಶ್ವ ಹಿಂದೂ ಪರಿಷತ್ ಕೂಡ ಆ ಗಂಭೀರವಾದಂತಹ ಆರೋಪ ಮಾಡಿದೆ. ಒಂದಷ್ಟು ಪೊಲೀಸ್ ಮೂಲಗಳು ಹೇಳುವಂತಹ ಪ್ರಕಾರವಾಗಿ ಇವರು PFI ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿಗೆ ಕೂಡ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು SP ಅವರು ಕೂಡ ಒಂದು ಮಾಹಿತಿಯನ್ನು ಕೋರಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಅಲ್ಲಿ ಇವರು PFI ಸಂಘಟನೆಯಲ್ಲಿ ಇದ್ರ ಹಿಂದೆ ಯಾವುದರ ಗಲಭೆಯಲ್ಲಿ ಕೂಡ ಭಾಗವಹಿಸಿದ್ರ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಕೋರಿದ್ದಾರೆ. ಜೊತೆಗೆ ಇವರ ಕಾಲ್ ಹಿಸ್ಟ್ರಿಯನ್ನು ಕೂಡ ತೆಗೆಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. ಇದಲ್ಲದೆ ಇಂಟರ್ನೆಟ್ ಕಾಲ್ ಮಾಡಿದೆ ಅಂತೇಳಿ ಕೂಡ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಇವೆಲ್ಲ ಆಯಾಮಗಳನ್ನು ಇಟ್ಕೊಂಡು ಇವರು PFI ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿದ್ರೆ ಅಥವಾ ಸಕ್ರಿಯವಾಗಿ ಈಗಲೂ ಕೂಡ ಇದ್ದು ಒಂದಷ್ಟು ಮುಖಂಡರ ಜೊತೆ ಟಚ್ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಟ್ರೇಸ್ ಮಾಡುವಂಥ ಕೆಲಸಗಳಾಗುತ್ತೆ. ಸಂಪೂರ್ಣವಾಗಿ ಈ ಒಂದು ಗಲಭೆಗೆ ಹಿನ್ನೆಲೆಯಲ್ಲಿ PFI ಇದೆಯಾ ಅಥವಾ ಇದು ಗಣೇಶನ ಆಚರಣೆಯ ಬೆನ್ನೆಲೆ ನಡೆದಂಥ ಒಂದು ಗಲಾಟೆನ ನಿಟ್ಟಿನಲ್ಲಿ ಈ ರೀತಿಯಾದ ತನಿಖೆಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.